ಕರ್ನಾಟಕದಲ್ಲಿ ಏಕನಾಥ್ ಶಿಂದೆ ಅವರ ನೇತೃತ್ವದ ಶಿವಸೇನಾ ಪಕ್ಷ ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡಿದೆ. ಈ 6 ತಿಂಗಳ ಅವಧಿಯಲ್ಲಿ ಕರ್ನಾಟಕದ 13 ಜಿಲ್ಲೆಗಳಲ್ಲಿ ತಮ್ಮ ಪಕ್ಷ ಈಗಾಗಲೇ ಉದ್ಘಾಟನೆಯಾಗಿದೆ. ದಾವಣಗೆರೆ ಇವತ್ತು 14ನೆಯ ಜಿಲ್ಲೆಯ ಘೋಷಣೆಯಾಗಿದೆ. ಇಡೀ ರಾಜ್ಯದಲ್ಲಿ ಪರಿವರ್ತನೆಯ ಹಸುವಿರುವ ಪರಿಣಾಮವಾಗಿ ವಿಶೇಷವಾಗಿ ಇಷ್ಟು ವರ್ಷ ಈ ರಾಜ್ಯದಲ್ಲಿ ಆಳ್ವಿಕೆಯನ್ನು ಮಾಡಿದಂಥ ಎಲ್ಲ ರಾಜಕೀಯ ಪಕ್ಷಗಳನ್ನು ನೋಡಿ ರಾಜ್ಯದ ಜನತೆ ಭ್ರಮ ನಿರಸನಾಗಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಇವತ್ತು ಶಿವಸೇನೆ ವಿಸ್ತಾರ ಆಗ್ತಾ ಇದೆ. ಇಡೀ ದೇಶದಲ್ಲಿ ಸುಮಾರು 12 ರಾಜ್ಯಗಳಲ್ಲಿ ಶಿವಸೇನಾ ಇವತ್ತು ಪ್ರವೇಶ ಮಾಡಿದೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದಂಥ ಏಕನಾಥ್ ಶಿಂದೆ ಅವರು ಜನರ ಸಮಸ್ಯೆಗಳನ್ನು ಹತ್ತಿರದಿಂದ ಕಂಡಂಥ ವ್ಯಕ್ತಿ, ಅದಕ್ಕೆ ಸ್ಪಂದನೆ ಮಾಡಿದಂಥ ವ್ಯಕ್ತಿ. ಹೀಗಾಗಿ ಮಹಾರಾಷ್ಟ್ರದಲ್ಲೂ ಅಭೂತಪೂರ್ವವಾದಂಥ ಅವರಿಗೆ ಬೆಂಬಲ ಸಿಕ್ಕಿದೆ. ಅದೇ ಮಾರ್ಗದ ಅದೇ ರೀತಿಯಲ್ಲಿ ಇಡೀ ದೇಶದಲ್ಲಿ ಇವತ್ತು ಬೆಂಬಲ ಸಿಗ್ತಾ ಇದೆ. ಹೀಗಾಗಿ ಕರ್ನಾಟಕದಲ್ಲಿ 2 ಮುಖ್ಯ ವಿಷಯಗಳನ್ನು ಇಟ್ಕೊಂಡು ನಾವು ಶಿವಸೇನೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಅಭಿವೃದ್ಧಿ ಹಾಗೂ ಹಿಂದುತ್ವ ಇವೆರಡೂ ವಿಚಾರವನ್ನು ಇಟ್ಕೊಂಡು ಇಲ್ಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಕರುಣೇಶ್ವರ ಮಠದ ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ. ಬರುವ ಉಪಚುನಾವಣೆ, ವಿಧಾನಸಭೆ ಉಪಚುನಾವಣೆ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಇವೆರಡೂ ಕಡೆಗೂ ಸಹ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ರಾಜ್ಯ ಸಮಿತಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈಗಾಗಲೇ ಬಾಗಲಕೋಟೆಯಲ್ಲಿ ಕಾರ್ಯಕರ್ತರ ಬೈಠಕ್ ಆಗಿದೆ, ಪತ್ರಿಕಾಗೋಷ್ಠಿಯಾಗಿದೆ, 2-3 ಜನ ಅಭ್ಯರ್ಥಿಗಳ ಸಂಪರ್ಕ ಆಗಿದೆ. ಸೊ ಕೊನೆಯ ಹಂತದೊಳಗೆ ಅಲ್ಲಿ ನಾವು ಈಗಾಗಲೇ ಸಾಕಷ್ಟು ಕೆಲಸಗಳನ್ನು ಪ್ರಾರಂಭ ಮಾಡಿದ್ದೀವಿ. ಅದೇ ಮಾದರಿಯಲ್ಲಿ ದಾವಣಗೆರೆಯಲ್ಲೂ ಸಹ ಪ್ರಬಲವಾದಂಥ ಅಭ್ಯರ್ಥಿಯನ್ನು ಹಾಕಬೇಕು ಅನ್ನುವಂಥದ್ದು ನಿರ್ಧಾರವನ್ನು ಕೈಗೊಂಡಿದ್ದೀವಿ. ಈಗಾಗಲೇ ಜಿಲ್ಲೆಯ ಪದಾಧಿಕಾರಿಗಳು ಅದಕ್ಕೆ ಪ್ರಾರಂಭ ಮಾಡಿದ್ದಾರೆ ಕೆಲಸವನ್ನು. ಜೊತೆಗೆ ಬರುವಂಥ ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದರ ಎಲ್ಲದರಲ್ಲೂ ಸಹ ಶಿವಸೇನೆ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಿಕೊಂಡೆ ಇವತ್ತು ನಮ್ಮ ಪಕ್ಷದ ಚಟುವಟಿಕೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಎರಡನೇದು, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಗೃಹ ಮಂತ್ರಿಗಳು ಈ ರಾಜ್ಯಕ್ಕೆ ಇದ್ದಾರೋ ಇಲ್ಲೋ ಅನ್ನುವಂಥದ್ದು ಸಂಶಯ ಬರುವಂಥ ಮಟ್ಟಕ್ಕೆ ಹೋಗಿದೆ, ಕೋಮಾ ಸ್ಟೇಜಲ್ಲಿ ಹೋಗಿದೆ. ಯಾವುದೇ ರೀತಿಯಾದಂತಹ ಕಾನೂನಿನ ಭಯ ಇಲ್ಲ ರಾಜ್ಯದೊಳಗೆ. ಬಾಗಲಕೋಟೆಯಲ್ಲಿ ಶಿವಾಜಿ ಮೆರವಣಿಗೆ ಮೇಲೆ ನಡೆದಂಥ ಕಲ್ಲು ತೂರಾಟ ಇರ್ಬೋದು, ಚಿತ್ತಾಪುರದಲ್ಲಿ ಶಿವಾಜಿ ಜಯಂತಿಯ ಸಂದರ್ಭದಲ್ಲಿ ನಡೆದಂಥ ಗಲಾಟೆ ಇರ್ಬೋದು, ಇದೇ ದಾವಣಗೆರೆಯಲ್ಲಿ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದಂಥ ಘಟನೆ ಇರ್ಬೋದು, ಚಿಕ್ಕಮಗಳೂರಿನೊಳಗೆ ಮನೆಗಳಿಗೆ ಕಲ್ಲು ತೂರುವಂಥ ಪ್ರಕರಣ ಇರ್ಬೋದು, ಡ್ರಾಪ್ ಕೊಟ್ಟಿದ್ದಕ್ಕೆ ಹಿಂದೂವಿನ ಮೇಲೆ ಅಟ್ಯಾಕ್ ಮಾಡಿದಂಥದ್ದು ಇರ್ಬೋದು, ಬೆಂಗಳೂರಿನಲ್ಲಿ ಅಣ್ಣಮ್ಮ ದೇವಿಯ
ಓಂ ಶಕ್ತಿಯ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಇರಬಹುದು, ಕೋಲಾರದಲ್ಲಿ ಉರುಸಿ ಹೋದಂಥ ಹಿಂದೂಗಳನ್ನು ಹೊಡೆದಂಥ ಘಟನೆ ಇರ್ಬೋದು. ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಕಳೆದ ಒಂದೂವರೆ ತಿಂಗಳಲ್ಲಿ ಕರ್ನಾಟಕದಲ್ಲಿ 15-20 ಈ ರೀತಿಯಾದಂಥ ಘಟನೆಗಳು ನಡೆದಿದೆ. ಈ ಎಲ್ಲ ಘಟನೆಗಳಲ್ಲಿ ಮುಖ್ಯವಾಗಿ ಮುಸ್ಲಿಂ ಗುಂಡಾಗಳು ಯಾವುದೇ ಕಾನೂನಿನ ಭಯ ಇರಲಾರ್ದೇ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವ್ರಿಗೆ ಗೊತ್ತಿದೆ ಇಲ್ಲಿ ತುಷ್ಟೀಕರಣದ ಸರ್ಕಾರ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ರೀತಿಯಾದಂಥ ಕೆಲಸ ಚಟುವಟಿಕೆಗಳು, ಈ ರೀತಿಯಾದಂಥ ಗಲಭೆಗಳು ಇಲ್ಲಿ ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಹೇಗೆ ಅವ್ರಿಗೆ ಧೈರ್ಯ ಬರ್ತಾ ಇದೆ ಅಂದರೆ, ಹಳೆ ಹುಬ್ಬಳ್ಳಿಯಲ್ಲಿ ಸ್ಟೇಷನ್ ಮೇಲೆ ಗಲಭೆ ಏನಾಗಿತ್ತೋ ಆ ಗಲಭೆಯ ಕೇಸನ್ನು ಸರ್ಕಾರ ವಾಪಸ್ ತಗೊಳ್ಳಿಕ್ಕೆ ಹೋಯ್ತು. PSI, CPI, ಪೊಲೀಸ್ ಅಧಿಕಾರಿಗಳು ಗಾಯ ಆಗಿದ್ರು. ಪೊಲೀಸ್ ಜೀಪ್ ಪಲ್ಟಿ ಮಾಡಿ ಅದ್ರ ಮೇಲೆ ನಿಂತ್ಕೊಂಡು ಘೋಷಣೆಗಳನ್ನು ಹಾಕಿದ್ರು. ದೇವಸ್ಥಾನದ ಮೇಲೆ ದಾಳಿಯಾಗಿತ್ತು, 2 ಆಸ್ಪತ್ರೆಗಳ ಮೇಲೆ ದಾಳಿಯಾಗಿತ್ತು. ಅಂಥ ಘಟನಾವಳಿಗಳನ್ನು ಮಾಡಿದವ್ರಿಗೂ ಸಹಿತಕ್ಕೆ ನೀವು ಕೇಸ್ ವಾಪಸ್ ತಗೊಳ್ತೀರಿ ಅಂತಂದರೆ, ಹಾಗಾದರೆ ಪುಂಡರಿಗೆ, ಇಲ್ಲಿರುವಂಥ ಗಲಭೆಕೋರರಿಗೆ ಯಾವ ಭಯ ಬರುತ್ತೆ? ಸೊ ಅದಕ್ಕೆ ಈ ರಾಜ್ಯದೊಳಗೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ನಾನು ಸರ್ಕಾರಕ್ಕೂ ಹೇಳ್ತಾ ಇದ್ದೀನಿ, ಜೊತೆಗೆ ಪುಂಡರಿಗೂ ಹೇಳ್ತಾ ಇದ್ದೀನಿ, ನಿಮಗೆ ಈ ನೆಲದ ಕಾನೂನನ್ನು, ಸಂವಿಧಾನವನ್ನು ಗೌರವಿಸೋದಕ್ಕೆ ಆಗಲಿಲ್ಲ ಅಂತಂದರೆ ಇನ್ನು ಸಮಾಜ ಸಿಡಿದೇಳಬೇಕಾಗತ್ತೆ, ತಕ್ಕ ಉತ್ತರವನ್ನು ಕೊಡಬೇಕಾಗತ್ತೆ, ಎಚ್ಚರ ಅನ್ನುವಂಥ ವಿಷಯವನ್ನು ಹೇಳ್ತಾ ಇದ್ದೀನಿ. ದಾವಣಗೆರೆ ಇದರಲ್ಲಿ ಬಾಗಲಕೋಟೆಯಲ್ಲಿ SP ಎದುರುಗಡೆನೆ SPಗೇ ಕಲ್ಲುಗಿತ್ತಾರೆ, SP ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದರ ಯಾವ ಮಟ್ಟಕ್ಕೆ ಉದ್ದಟತನ ನಡೀತಾ ಇದೆ ಅನ್ನುವಂಥದ್ದು ಭಾಳ ಗಂಭೀರವಾದಂಥ ವಿಷಯ ಇದೆ. ಜೊತೆಗೆ ಬೆಂಗಳೂರಿನಲ್ಲಿ ಬಾಂಗ್ಲಾ ನುಸುಳಿಕೋರರನ್ನು ಹದ್ಬಸ್ನಿಗೆ ಇಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರನ್ನ ಇಲ್ಲಿಂದ ಹೊರಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಅವರೂ ಸಹ ಇವತ್ತು ಬಾಲ ಬೀಸ್ತಾ ಇದ್ದಾರೆ. ಸೊ ಟೋಟಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಶಿವಸೇನಾ ವತಿಯಿಂದ ಬರುವ ವಾರದಲ್ಲಿ ನಾವು ರಾಜ್ಯಪಾಲರಿಗೆ ಇವೆಲ್ಲ ವರದಿಯನ್ನು, ಸವಿಸ್ತಾರವಾದಂಥ ವರದಿಯನ್ನು ಸಿದ್ಧ ಮಾಡಿಕೊಂಡು ರಾಜ್ಯಪಾಲರಿಗೆ ಈ ವಿಷಯವನ್ನು ಗಮನಕ್ಕೆ ತರಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೀವಿ. ಇಲ್ಲದೇ ಇದ್ದರೆ ರಾಜ್ಯಾದ್ಯಂತ ಇದರ ವಿರುದ್ಧ ಶಿವಸೇನೆ ರಸ್ತೆಗಿಳಿಯುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ. ಇನ್ನೊಂದು ಅಂಶ ಇದೆ. ಈಗ ಈ ಇರಾನ್ ಮತ್ತು ಅಮೇರಿಕ, ಇಸ್ರೇಲ್ ಮಧ್ಯದ ಯುದ್ಧದೊಳಗೆ ಇಲ್ಲೊಂದಿಷ್ಟು ಜನ ರಸ್ತೆಗಿಳಿದು ಆ ಇರಾನಿನ ಭಯೋತ್ಪಾದಕರನ್ನು ಸಪೋರ್ಟ್ ಮಾಡುವಂಥದ್ದು ನಡೀತಾ ಇದೆ. ಇದನ್ನು ಶಿವಸೇನೆ ಉಗ್ರವಾಗಿ ಖಂಡಿಸ್ತಾ ಇದೆ. ಆ ಖುಮೇನಿ ಯಾರು ನಿಮಗೆ? ಅಲ್ಲಿಯ ಮಹಿಳೆಯರು, ಅಲ್ಲಿಯ ಜನರು ಅವನು ಸತ್ತದ್ದಕ್ಕೆ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಹಿಜಾಬ್ ಹಾಕಿಲ್ಲ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಒಂದು ಬಾಲಕಿಯ ಮೇಲೆ ಅಮಾನುಷವಾಗಿ ರಸ್ತೆಯೊಳಗೆ ನಿಲ್ಲಿಸಿ ಗಲ್ಲಿಗೆ ಹಾಕ್ತಾನವನು. ಅಲ್ಲಿ ಹೋರಾಟಗಾರರಿಗೆ ವೈದ್ಯಕೀಯವಾದಂಥ ಸೌಲಭ್ಯಗಳನ್ನು ಕೊಟ್ಟಂಥ ಒಬ್ಬ ವೈದ್ಯೆಯ ಮೇಲೆ, ಮಹಿಳೆ, ಆಕೆಯನ್ನು ಹೀನಾಮಾನವಾಗಿ ಹೊಡೆದು ಸಾಧಾರಣ 12 ಕಡೆಗೆ ಫ್ರ್ಯಾಕ್ಚರ್ ಇತ್ತಂತ ಹೇಳ್ತಾರೆ, ಕಣ್ಣು ಕಿತ್ತಿದ್ದಾರೆ. ಇಂಥ ರಾಕ್ಷಸೀಯ ಆಳ್ವಿಕೆ ಅಂತ್ಯ ಆಗಿದೆ ಅಂಥೇಳಿ ಅಲ್ಲಿರುವಂಥ ಜನ ಖುಷಿ ಪಡ್ತಿರ್ಬೇಕಾದ್ರೆ ಯಾಕೆ ಇಲ್ಲಿರೋರಿಗೆ ಅಲ್ಲಿ ಬಗ್ಗೆ ಆಸಕ್ತಿ? ಏನು ಇಲ್ಲಿದ ಅನ್ನ ತಿಂದು ನೀವು ಅಲ್ಲಿ ಯಾಕೆ ಅದ್ರ ಬಗ್ಗೆ ಯಾಕೆ ನಿಷ್ಠೆ? ನಿಮಗೆ ಧರ್ಮನಿಷ್ಠೆ ಮುಖ್ಯನೋ, ದೇಶನಿಷ್ಠೆ ಮುಖ್ಯನೋ ಅನ್ನೋದನ್ನು ಇಲ್ಲಿರುವಂಥ ಪ್ರತಿಭಟನೆಗಾರರು ಇವತ್ತು ಗೊತ್ತಾಗಬೇಕಾಗಿದೆ ನಮಗೆ. ಇವತ್ತು ನಾಳೆ ಹಾಗಾದರೆ ಇರಾನ್ ಭಾರತದ ಜೊತೆ ದಾಳಿ ಮಾಡಿದ್ರೆ ಇವ್ರು ಯಾರ ಕಡೆ ಇರ್ತಾರೆ ಹಾಗಾದರೆ? ಸೊ ಇಂಥ ಘಟನಾವಳಿಗಳಿಗೆ ಕಾರಣ ಸಿದ್ದರಾಮಯ್ಯನವರು. ಅವರೇ ದೊಡ್ಡದಾಗಿ ಸ್ಟೇಟ್ಮೆಂಟ್ ಕೊಟ್ಟರು, ಖಮೇನಿ ಸಾವಿಗೆ ನಾನು ಸಂತಾಪವನ್ನು ಸೂಚಿಸ್ತೀನಿ. ಏನ್ರಿ ಸಂಬಂಧ ನಿಮಗದು?
ಈ ದೇಶದೊಳಗೆ ನಡೆಯುವಂಥ ಹಿಂದೂಗಳ ದೌರ್ಜನ್ಯ ನಿಮಗೆ ಕಣ್ಣಿಗೆ ಕಾಣಿಸಲ್ಲ. ಈ ದೇಶದಲ್ಲಿ ನಡೆಯುವಂಥ, ನಿಮ್ಮ ರಾಜ್ಯದಲ್ಲೇ ನಡೆಯುವಂಥ ಘಟನಾವಳಿಗಳು ನಿಮಗೆ ಒಂದು ಸ್ಟೇಟ್ಮೆಂಟ್ ಕೊಡಲಿಕ್ಕಾಗಲ್ಲ. ಆದರೆ ಒಬ್ಬ ಭಯೋತ್ಪಾದಕ ಅಂಥೇಳಿ ಇಡೀ ಜಗತ್ತು ಇವತ್ತು ವಿರೋಧ ಮಾಡ್ತಾ ಇರುವಂಥ ವ್ಯಕ್ತಿ ಪರವಾಗಿ ನೀವು ಇವತ್ತು ನಿಂತ್ಕೊಳ್ತಾ ಇದ್ದೀರಿ. 57 ಮುಸ್ಲಿಂ ದೇಶದಲ್ಲಿ ಕೇವಲ 6 ದೇಶ ಮಾತ್ರ ಇವತ್ತು ಇರಾನ್ ಜೊತೆ ನಿಂತ್ಕೊಂಡಿದೆ, ಬಾಕಿ ಎಲ್ಲ ಇವತ್ತು ಅವ್ರ ವಿರುದ್ಧ ನಿಂತ್ಕೊಂಡಿದ್ದಾರೆ. ಯಾಕೆ ಇದರಲ್ಲೂ ಓಲೈಕೆ ಮಾಡೋದಾ ಸಿದ್ದರಾಮಯ್ಯನವರೇ? ಸೊ ಇದು ಮೋಸ್ಟ್ ಡೇಂಜರಸ್. ಇದನ್ನು ಸಹ ಸರ್ಕಾರ ಮೊದಲಿಗೆ ಸರ್ಕಾರೇ ತಪ್ಪು ಮಾಡ್ತಾ ಇದೆ. ಅದರ ಜೊತೆಗೆ ಇಲ್ಲಿರುವಂಥ ಒಂದಿಷ್ಟು ಇರಾನಿನ ಬೆಂಬಲಿಗರಿಗೆ ಹೇಳ್ತಾ ಇದ್ದೀವಿ, ಬಾಯಿ ಮುಚ್ಕೊಂಡಿರಿ. ಆ ದೇಶದಲ್ಲಿ ಏನು ಯುದ್ಧಗಳು ನಡೀತಾ ಇದ್ದಾವೆ ಅವ್ರು ನೋಡ್ಕೊಳ್ತಾರೆ. ನೀವು ಇಲ್ಲಿ ಇದ್ಕೊಂಡು ಯಾರಿಗೋ ಜೈಕಾರ ಹಾಕೋದು, ಇಡೀ ದಿವಸ ಪಾಕಿಸ್ತಾನದ ಪರವಾಗಿ ಮಾತಾಡ್ತಾ ಇದ್ರಿ. ಈಗ ನಿಮಗೆ ಮತ್ತೆ ಇರಾನ್ ಸಿಕ್ಕಿದೆ. ಯಾಕೆ ಈ ದೇಶದ ಬಗ್ಗೆ ನಿಮಗೆ ಯಾವುದೇ ನಿಷ್ಠೆ ಇಲ್ಲೇನೋ? ಸೊ ನಿಮಗೆ ಧರ್ಮನೇ ಮುಖ್ಯ ಅಂತಿದ್ರೆ ನಿಮ್ಮ ಧರ್ಮ ಎಲ್ಲಿ ನಡೀತಾ ಇದೆ ಅಲ್ಲಿಗೆ ಹೋಗಿ, ದೇಶ ಮುಖ್ಯ ಅಂತಿದ್ರೆ ಈ ದೇಶದಲ್ಲಿ ಅನ್ನುವಂಥದ್ದನ್ನು ಅವ್ರಿಗೂ ಸಹ ಎಚ್ಚರಿಕೆಯನ್ನು ಕೊಡ್ತಾ ಕೊನೆಯದೊಂದು ವಿಷಯ ಹೇಳಿ ಮುಗಿಸ್ತಾ ಇದ್ದೀನಿ. ಇವತ್ತು ದಲಿತರ ಹಣವನ್ನು ಸರ್ಕಾರ ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡಿದೆ ಅಂಥೇಳಿ ಎಸ್ ಸಿ ಮಹದೇವರಪ್ಪನವರು ಒಪ್ಕೊಂಡಿದ್ದಾರೆ. ಅವನ್ನೆಲ್ಲ ಬೇರೆ ಬೇರೆ ಸ್ಕೀಮ್ಗಳಿಗೆ ಹಾಕಿದ್ದೀವಿ ಅಂಥೇಳಿ. ಇದನ್ನು ಶಿವಸೇನಾ ಖಂಡಿಸುತ್ತೆ. ಆ ಹಣ ದಲಿತರಿಗಾಗಿ ಮೀಸಲಿಟ್ಟಂಥದ್ದು, ಅದು ಅಲ್ಲೇ ಇರಬೇಕು. ನಿಮಗೆ ಅಲ್ಪಸಂಖ್ಯಾತರಿಗೋಸ್ಕರವಾಗಿ, ಮುಸ್ಲಿಮರಿಗೋಸ್ಕರವಾಗಿ 400 ಕೋಟಿ 500 ಕೋಟಿ ಸಾವಿರಾರು ಕೋಟಿ ಇದೆ ನಿಮಗೆ. ಆದರೆ ದಲಿತರಿಗೆ ಇದ್ದಂಥ ಮೀಸಲು ಹಣವನ್ನು ತೆಗೆದು ಮತ್ತೊಬ್ಬರಿಗೆ ಕೊಡುವಂಥದ್ದು ಏನು ನಡೀತಾ ಇದೆ, ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿವಸದಲ್ಲಿ ನಾವು ದಲಿತ ಸಂಘಟನೆಗಳ ಜೊತೆಗೆ ಸೇರಿಕೊಂಡು ಇದರ ವಿರುದ್ಧ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ನಿಶ್ಚಿತವಾಗಿಯೂ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ. ಕೊನೆಗೆ ಈ ಜಿಲ್ಲೆಯೊಳಗೆ ದಾವಣಗೆರೆ ಜಿಲ್ಲೆಯಲ್ಲಿ IT-BT ಕಂಪ್ನಿಗಳು ಬರಬೇಕು, ಇಲ್ಲಿ ಉದ್ಯೋಗಗಳು ಬೆಳೀಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಅದರ ಜೊತೆಗೆ ಚಿಗಟೇರಿ ಜಿಲ್ಲಾ ಆಸ್ಪತ್ರೆ, ಅದು ಸೌಲಭ್ಯಗಳಲ್ಲಿ ಸಾಕಷ್ಟು ಅಲ್ಲಿ ಸಮಸ್ಯೆಗಳಿದೆ ಅನ್ನುವಂಥದ್ದು ಇಲ್ಲಿಯ ನಮ್ಮ ಎಲ್ಲ ಜನರಿಗೂ ಅದು ಗಮನಕ್ಕೆ ಬಂದಿದೆ. ಹೀಗೆ ಮುಜರಾಯಿ ಇಲಾಖೆಯಲ್ಲಿ ಸಾಕಷ್ಟು ಇವತ್ತು ದುಡ್ಡಿನ ಅವ್ಯವಹಾರಗಳಾಗ್ತಾ ಇದ್ದಾವೆ, ಹಿಂದೂಗಳ ಹಣ ದುರುಪಯೋಗ ಆಗ್ತಾ ಇದೆ. ಹೀಗೆ ಇಲ್ಲೇ ಸ್ಥಳೀಯವಾದಂಥ ಸಮಸ್ಯೆಗಳನ್ನು ಇಟ್ಕೊಂಡು ಮುಂದಿನ ದಿವಸದಲ್ಲಿ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸ್ಥಳೀಯ ಹೋರಾಟಗಳನ್ನು ಜನರ ಜೊತೆಗೆ ಸೇರಿಕೊಂಡು ಮಾಡಬೇಕು ಅನ್ನುವಂಥದ್ದು ನಿರ್ಧಾರವನ್ನು ಮಾಡಿದ್ವಿ. ಮೊನ್ನೆ ದುರ್ಗಿ ಜಾತ್ರೆಯೊಳಗೆ SP ಅವರು ರಾತ್ರಿಯೆಲ್ಲ ಕಾದು ಕುರಿಗಳನ್ನು ರಕ್ಷಣೆ ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಅವ್ರಿಗೆ. ಇದೇ ನಿಮ್ಮ ಆ ಪ್ರಾಣಿಗಳ ರಕ್ಷಣೆಯದ್ದು ನಾಳೆ ಬರುವಂಥ ಮೊಹರಂನಲ್ಲೂ ತೋರಿಸ್ಬೇಕು, ರಂಜಾನ್ನಲ್ಲೂ ತೋರಿಸ್ಬೇಕು, ಈದ್ ಮಿಲಾದ್ನಲ್ಲೂ ತೋರಿಸ್ಬೇಕು. ಇದೇ ರೀತಿ ರಾತ್ರಿ ನೀವು ರಸ್ತೆಗಳಲ್ಲಿ ಕಾಯಬೇಕು ನಿಮ್ಮ ಸಿಬ್ಬಂದಿ ಇಟ್ಕೊಂಡು. ಹಿಂದೂ ದೇವಸ್ಥಾನದೊಳಗೆ ನಡೆಯುವಂಥ ಆಚರಣೆಗಳಿಗೆ ಮಾತ್ರ ಇದೇನೋ ಕಾನೂನಲ್ಲಿ ಅವಕಾಶ, ಆ ರೀತಿ ತಡಿಬೇಕು ಅಂತೇಳಿ ಏನಾದರೂ SP ಅವ್ರಿಗೆ ಇದು ಮಾರ್ಗದರ್ಶನ ಇದೆಯೋ ಗೊತ್ತಿಲ್ಲ ನನಗೆ. ಸೊ ಈ ರೀತಿಯಾದಂಥ ತಾರತಮ್ಯ ಮಾಡುವಂಥ ಹಿಂದೂಗಳ ಭಾವನೆಯನ್ನು ಘಾಸಿ ಮಾಡುವಂಥದ್ದು ಸರ್ವತಾ ಹಿಂದೂ ಸಮಾಜ ಒಪ್ಪಲ್ಲ. ಮಾಡ್ತೀರಾ, ನಮ್ಮ ದೇವಸ್ಥಾನಕ್ಕೆ ಮಾಡ್ತೀರಾ, ಮಾಡಿ. ಅದೇ ರೀತಿ ಎಲ್ಲದಕ್ಕೂ ಮಾಡಿ. ಯಾಕೆ ಈ ಟಾರ್ಗೆಟೆಡ್? ಸೊ ಇದನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಜೊತೆಗೆ ಈ ಒಂದು ಬರುವಂಥ ಹಬ್ಬಗಳಲ್ಲಿ ಅವರು ಎಷ್ಟು ಆಕಳುಗಳನ್ನು ರಕ್ಷಣೆ ಮಾಡ್ತಾರೆ ಅನ್ನೋದು ನಾವು ನೋಡ್ತೀವಿ. ನಾವು ಅವರಿಗೆ ಆಮೇಲೆ ನಂತರ ಬೇರೆ ಪ್ರಶ್ನೆಗಳನ್ನು ಕೇಳೋದಿದೆ. ಸೊ ಇಷ್ಟು ವಿಷಯವನ್ನು ರಾಷ್ಟ್ರದ ವಿಧಾನಸಭೆ ಚುನಾವಣೆಗೆ ಮಾತ್ರ ಮೈತ್ರಿ ಅನ್ನುವಂಥದ್ದು ಅವ್ರದ್ದು ನಿಶ್ಚಯ ಆಗಿದೆ. ಮೊನ್ನೆ ಮಹಾರಾಷ್ಟ್ರದಲ್ಲಿ ನಡೆದಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ZPTPಯಲ್ಲೆಲ್ಲ ಸ್ವತಂತ್ರವಾಗಿ ಸ್ಪರ್ಧೆಗಳನ್ನು ಮಾಡಿದ್ದಾರೆ. ಅವರು ಸ್ಪರ್ಧೆಗಳನ್ನು ಮಾಡಿದ್ದಾರೆ, ಇವರು ಸ್ಪರ್ಧೆಗಳನ್ನು ಮಾಡಿದ್ದಾರೆ. ಎಲ್ಲಿ ಅವಶ್ಯಕತೆ ಅನಿಸಿದ್ರೆ ಅಲ್ಲಿ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಮಟ್ಟಿಗೆ. ಆದರೆ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಸಹ ಅದು ಯಾವುದೇ ರೀತಿಯಾದಂಥದ್ದು ಚರ್ಚೆಗಳಾಗಿಲ್ಲ. ಅಲಯನ್ಸ್ ಬಗ್ಗೆ ಯಾವುದೇ ರೀತಿ ಇಲ್ಲ. ಹೀಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಎಲ್ಲ ಕಡೆಗೆ ನಿಂದಿರ್ತಾರೆ. ಇಲ್ಲಿ ಕೆಲವೊಂದಿಷ್ಟು ಅದೇ ಪಾರ್ಟಿ BJP ಪಾರ್ಟಿಯವರೇ ಹಿಂದುತ್ವ ಪರ ಹೋರಾಟ ಮಾಡೋರಿದ್ದಾರೆ. ಅವರು ಕ್ಲೇಮ್ ಮಾಡೋದು ಕರೆಕ್ಟ್ ಇದೆ. ಈಗ ನೀವು ಬಂದು ಕ್ಲೇಮ್ ಮಾಡೋದು ಅಲ್ಲ, ನಿಮ್ದು ಹಿಂದುತ್ವ ಹೋರಾಟನೇ ನಿಮ್ಮ ಪಕ್ಷದ ಇವಾಗ ಜಿಲ್ಲೆಗೆ ಏನು ನಿಮ್ಮದು? ಅಲ್ಲ, ಈಗ 6 ತಿಂಗಳಾಗಿದೆ ನಾವು ಜಿಲ್ಲೆಗೆ ಬಂದು. ಆದರೆ ರಾಜ್ಯಕ್ಕೆ ಬಂದೇ 6 ತಿಂಗಳಾಗಿದೆ. ನಾವೀಗಾಗಲೇ ಯಾರು ಅಭ್ಯರ್ಥಿಗಳನ್ನು ಮಾಡ್ತೀವಿ ಇಲ್ಲಿ,
ಅವರು ಸಾಮಾಜಿಕವಾದಂಥ ಹೋರಾಟಗಳನ್ನು ಮಾಡಿಕೊಂಡು ಜನರ ಮಧ್ಯದಲ್ಲಿದ್ದಂಥ ವ್ಯಕ್ತಿಗಳೇ ಇರ್ತಾರೆ. ಯಾರೋ ಆ ಕಡೆಯಿಂದ ತೊಗೊಂಬಂದು ಇಲ್ಲಿ ಬೇರೆ ಕಡೆಯಿಂದ ಅಭ್ಯರ್ಥಿಗಳು ಹಾಕುವಂಥ ಪ್ರಶ್ನೆನೇ ಇಲ್ಲ. ಇದೇ ಜಿಲ್ಲೆಯೊಳಗೆ ಇಟ್ಕೊಂಡು ಇದೇ ಜನರ ಸಲುವಾಗಿ ಹೋರಾಟ ಮಾಡಿದಂಥವ್ರು, ಇದೇ ಹಿಂದುತ್ವಕ್ಕಾಗಿ ಹೋರಾಟ ಮಾಡಿದಂಥ ಅಭ್ಯರ್ಥಿನೇ ಇರ್ತಾರೆ. ನಾವು ಬೇರೆ ಕಡೆಯಿಂದ ತರುವಂಥ ಪ್ರಶ್ನೆನೇ ಇಲ್ಲ, ಇಲ್ಲಿಯವರೇ ಇರ್ತಾರೆ. ಸೊ ಹೀಗಾಗಿ ಆ ಪ್ರಶ್ನೆನೇ ಬರಲ್ಲ. ಹಿಂದುತ್ವ ಮತ್ತೆ ಹಿಂದೂಗಳ ರಕ್ಷಣೆಗೆ ಅಂದ್ರೆ ಅಜೆಂಡಾ ಇಟ್ಕೊಂಡು ಮುನ್ನಡೀತಾರೆ. ನೀವು ಅದೇ ಅಜೆಂಡಾದಲ್ಲಿ ಬರ್ತಾ ಇದ್ದೀರಿ. ಇಲ್ಲ, ಈಗೇನಂದರೆ ಇವತ್ತಿನವರೆಗೂ ಸಹ ಬಿ ಜೆ ಪಿ ಇಡೀ ದೇಶದೊಳಗೆ ಇಷ್ಟು ವಿಸ್ತಾರವಾದಂಥ ನೆಲೆಯನ್ನು ಹೊಂದಿದಾಗಲೂ ಸಹ ಸಾಕಷ್ಟು ರಾಜ್ಯಗಳಲ್ಲಿ ಹೋಗಲಿಕ್ಕಾಗಿಲ್ಲ, ಸಾಧಿಸಲಿಕ್ಕೆ ಆಗ್ತಾನೇ ಇಲ್ಲ. ಕರ್ನಾಟಕದಲ್ಲಿ 200 ಸಲ ಮುಖ್ಯಮಂತ್ರಿಗಳ 5-6 ಮುಖ್ಯಮಂತ್ರಿಗಳಾದರೂ ಸಹ ಯಾವುದೂ ಸಹ ಪೂರ್ಣಕಾಲಿಕನೂ ಆಗಲಿಲ್ಲ ಮತ್ತು ಸಂಪೂರ್ಣವಾದ ಬಹುಮತನೂ ಕರ್ನಾಟಕದಲ್ಲಿ ಬಂದಿಲ್ಲ. ಇದರರ್ಥ ಇಷ್ಟೇ, ಪೂರ್ಣವಾಗಿ ಸಮಾಜ ಯಾಕೂ ಒಪ್ತಾ ಇಲ್ಲ, ಎಲ್ಲೋ ಕೊರತೆ ಕಾಣಿಸ್ತಾ ಇದೆ. ಹಿಂದುತ್ವದ ವಿಚಾರದಲ್ಲಿ ಎಲ್ಲೋ ಪೂರ್ತಿ ಏನು ಧ್ವನಿ ಬೇಕಾಗಿತ್ತು ಸಮಾಜಕ್ಕೆ ಸಿಗ್ತಾ ಇಲ್ಲ ಅನಿಸ್ತಾ ಇರ್ಬೋದು. ಆ ಹಿನ್ನೆಲೆಯಲ್ಲಿ ಶಿವಸೇನಾ ಹಿಂದುತ್ವದ ಧ್ವನಿಯಲ್ಲಿರ್ತಕ್ಕಂಥ ಕೊರತೆಯನ್ನು, ಜೊತೆಗೆ ಅಭಿವೃದ್ಧಿಯಲ್ಲಿರ್ತಕ್ಕಂಥ ಕೊರತೆಯನ್ನು ತುಂಬೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮ ಪ್ರಾಮಾಣಿಕತೆ ನೋಡ್ತಾರೆ ಸಮಾಜ. ಎಲ್ಲಿ ಅಲ್ಲ, ಈಗ ಮಹಾರಾಷ್ಟ್ರದಲ್ಲಿನೂ ಸಹ ಇವತ್ತು ಅಲಯನ್ಸ್ನಲ್ಲೇ ಇದ್ದಾರೆ. ಅಲ್ಲ, ನಾನು ಹೇಳ್ತಾ ಇರೋದು ಅಲ್ಲ, ಈಗ ಇಲ್ಲಂತೂ ಆಗಿಲ್ಲಲ್ಲ. ನಾ ಕರ್ನಾಟಕದ ಹೇಳ್ತಾ ಇರೋವಂಥದ್ದು. ಇಲ್ಲಿ ಆಗಿಲ್ಲ ಅಂದಮೇಲೆ ಅಲ್ಲ, ಒಂದು ನಿಮಿಷ ಅಲ್ಲ, ನಾನು ಹೇಳ್ತಾ ಇದ್ದೀನಿ. ಈಗ ನಾವು 6 ತಿಂಗಳಾಯ್ತು ಇಲ್ಲಿ ಬಂದು. ಅಲ್ಲಿ ಮುಂಚೆಯಿಂದ 64ರೊಳಗೆ ಬಾಳಾಸಾಹೇಬ್ ಠಾಕ್ರೆ ಅವರು ಸ್ಥಾಪನೆ ಮಾಡಿದಾಗಿಂದ ಆವಾಗಿನಿಂದ ಮಹಾರಾಷ್ಟ್ರದಲ್ಲಿ ಅಲಯನ್ಸ್ ಒಳಗಿದ್ದಾರೆ. ಸೊ ಅಲ್ಲಿದು ವಿಷಯ ಬೇರೆ ಇದೆ. ಕರ್ನಾಟಕದಲ್ಲಿ ಇಷ್ಟು ದಿವಸ ಪೂರ್ತಿ ಇವರೇ ಇದ್ದಾಗಲೂ ಸಹ ಬಂದಿಲ್ಲ ಅಂತಂದರೆ, ಕೇಂದ್ರದೊಳಗೂ ಸಹ ಪೂರ್ತಿ ಬಿ ಜೆ ಪಿನೇ ಬರ್ತಾ ಇಲ್ಲ ಅಂತಂದರೆ, ಅಲಯನ್ಸ್ ಮೇಲೆ ನಡಿಬೇಕು ಅನ್ನುವಂಥದ್ದು ಜನರ ಆದೇಶ ಇದ್ದಾಗ ಆ ಪ್ರಕಾರವಾಗಿ ಬೇರೆ ಬೇರೆ ಪಕ್ಷಗಳನ್ನು ಇಲ್ಲಿ ಇವತ್ತು JDS ಜೊತೆ ಕೈ ಜೋಡಿಸ್ಬೇಕಾಯ್ತು. ಹಾಗಾದರೆ ಸೊ ಹೀಗೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅಲ್ಲ, ಈಗ ಬಂದಿದ್ದೀವಿ, ಮುಂದಿನ ಚುನಾವಣೆಗೆ ಗೊತ್ತಾಗುತ್ತೆ. ಅಲ್ಲ, ಈಗ ಮಹಾರಾಷ್ಟ್ರದಲ್ಲಿ ಮೊದಲಿನಿಂದನೇ ಇದ್ದಾರೆ, ಮೊದಲಿನಿಂದನೇ ಅಲಯನ್ಸಲ್ಲಿ ಬಂದುಬಿಟ್ಟಿದೆ. ಹೀಗಾಗಿ ಅಲ್ಲಿ ಒಪ್ಪಿದ್ದಾರೆ. ಇವ್ರನ್ನ ಸರ್ಕಾರ ಸಾಕಷ್ಟು ಸರಿ ಆಗಿದೆ, ಅಂದರೆ ಅಲಯನ್ಸ್ ಸರ್ಕಾರ ಸಾಕಷ್ಟು ಸರಿ ಆಗಿದೆ. ಅಲ್ಲಿ ಟ್ರೆಂಡ್ ಹೆಂಗೆ ಬಂದಿದೆ. ಸೊ ಹೀಗಾಗಿ ಅಲ್ಲಿ ಪ್ರಶ್ನೆ ಬೇರೆ ಇದೆ. ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ದೀವಿ, ಇಲ್ಲೇ ಆ ಕೊರತೆ ನೀಗಿಸ್ಲಿಕ್ಕೆ ನಾವು ಏನು ಬೇಕೋ ಒಂದು ಕೆಲಸ ಮಾಡ್ತಾಯಿದ್ವಿ. ಇಲ್ಲ, ರಾಜಕೀಯವಾದಂಥ ಬದಲಾವಣೆಗಳು ಬೇಕಾಗಿತ್ತು. ಹೀಗಾಗಿ ಶ್ರೀರಾಮ್ ಸೇನೆ ಒಳಗೂ ಸಹ ನಮ್ಮ ಅಲ್ಲಿ ಆ ಸಂದರ್ಭದೊಳಗೂ ಸಾಕಷ್ಟು ಹಿಂದೆ ನಾವು ಒಂದು ಪಕ್ಷದ ರಾಷ್ಟ್ರೀಯ ಹಿಂದೂಸ್ತಾನ್ ಸೇನಾ ಪಾರ್ಟಿಯನ್ನು ಮಾಡಿತ್ತು ಮತ್ತು ನಮ್ಮ ನಾಯಕರಿಗೆ ಅಲ್ಲಿ ಚುನಾವಣೆ ನಿಲ್ಲಿಸುವಂಥದ್ದು 2-3 ಕಡೆ ಪ್ರಯತ್ನವೂ ಮಾಡಿತ್ತು. ಹೀಗಾಗಿ ಅಲ್ಲೂ ಸಹ ರಾಜಕೀಯವಾದಂಥ ಚಿಂತನೆ ಆವಾಗಿನಿಂದ ನಡೀತಾನೆ ಇತ್ತು. ಸೊ ಸದ್ಯಕ್ಕೆ ಇಷ್ಟು ಇನ್ನು ಟ್ರೈ ಆ್ಯಂಡ್ ಎರರ್ ಮಾಡೋದಕ್ಕಿಂತ ಒಂದು ನಮ್ಮದೇ ಆದಂಥ ಹಿಂದುತ್ವನೂ ಇರಬೇಕು, ಅಭಿವೃದ್ಧಿ ಇರಬೇಕು. ಆ ದೃಷ್ಟಿಯೊಳಗೆ ಶಿವಸೇನಾ ನಮ್ಗೆ ಒಳ್ಳೆಯದು ಅಂತೇಳಿ ನಿರ್ಧಾರವನ್ನು ಮಾಡಿ ನಾವೆಲ್ಲರೂ ಮಾಡ್ತೀವಿ. ಹೌದು, ಇಲ್ಲ, ಶ್ರೀರಾಮ್ ಸೇನೆ ಒಂದು ಸಂಘಟನೆ, ಆರ್ಗನೈಸೇಷನ್. ಇದು ಪೊಲಿಟಿಕಲ್ ಪಾರ್ಟಿ. ಇಲ್ಲ, ಆ ರೀತಿ ಪ್ರಶ್ನೆನೇ ಇಲ್ಲ. ಸೊ ಈಗ ಪಾರ್ಟಿ ಬೆಳೆಸಬೇಕು, ಪಾರ್ಟಿ ಹೋಗಬೇಕು, ಒಂದು ಕಾರ್ಯಕರ್ತರಿಗೆ ಬರುವಂಥ ದಿವಸದೊಳಗೆ ರಾಜಕೀಯ ಶಕ್ತಿ ಸಿಗಬೇಕು. ಇವತ್ತು ಕಾರ್ಯಕರ್ತರು ಸಾಕಷ್ಟು ಹಿಂದುತ್ವದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಅವಕಾಶಗಳು ವಂಚಿತ ಆಗ್ತಾ ಇದ್ದಾರೆ. ಸಾಕಷ್ಟು ಕಡೆಗೆ ಆ ನೋವಿದೆ, ಕೇಸ್ಗಳನ್ನು ಹಾಕ್ಕೊಂಡಿದ್ದಾರೆ, ಜೈಲ್ಗಳಿಗೆ ಹೋಗಿದ್ದಾರೆ. ಅವ್ರಿಗೆ ಯಾವಾಗ ಒಂದು ರಾಜಕೀಯ ಒಂದು ಶಕ್ತಿ ಬೇಕಾಗುತ್ತೆ ಅವಾಗ ಸಿಗ್ತಾ ಇಲ್ಲ ಪಾಪ ಅವ್ರಿಗೆ. ಹೀಗಾಗಿ ಆ ಒಂದು ಆಕ್ರೋಶ ಸಮಾಜದಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ನಾವು ಯೋಚನೆ ಮಾಡ್ಕೊಂಡು ಇದನ್ನು